ಸೆಕ್ಷನ್ 299 ಇನ್ವೋಕ್ ಮಾಡಿದ್ದಾರೆ ಪೊಲೀಸ್ನವರು. ಅದಕ್ಕೆ 3 years ಇಂಪ್ರಿಸನ್ಮೆಂಟ್ ಇದೆ. ಈಗಾಗಲೇ ಮಾನ್ಯ ಹೈಕೋರ್ಟ್ ಅದನ್ನ ಸ್ಟೇ ಕೊಟ್ಟಿದೆ ಅಂತ. ಅದೇ ಒಂದು ಇದ್ರ ಬಗ್ಗೆ ನಮಗೆ ಮಾತಾಡೋಕೆ ಎಲ್ಲರಿಗೂ ಹಕ್ಕಿದೆ. ಅದು ಸಮೀರ್ ಅಂತ ಒಬ್ಬ ಯೂಟ್ಯೂಬರ್ ಅಂತ ಅಲ್ಲ, ನಿಮ್ಮ ಮೀಡಿಯಾಗ ಹಕ್ಕಿದೆ, ನನಗೂ ಹಕ್ಕಿದೆ, ಎಲ್ಲರಿಗೂ ಹಕ್ಕಿದೆ. ಆರ್ಟಿಕಲ್ 19 ಕ್ಲಾಸ್ 1 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಏನ್ ಹೇಳ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಪ್ರೆಸ್ ಬಗ್ಗೆ ಮಾತಾಡುತ್ತೆ. ನಾವು ವಾಯ್ಸ್ ಮಾಡಬೇಕು, ಯಾವುದೇ ಒಂದು ವಿಚಾರದ ಬಗ್ಗೆ ವಾಯ್ಸ್ ಮಾಡಬೇಕು ಅಂತ ಹೇಳುತ್ತೆ. ನಿಮಗೆ ಅನ್ಯಾಯ ಎಲ್ಲಿ ಕಂಡು ಬಂದಲ್ಲಿ ನೀವು ವಾಯ್ಸ್ ಮಾಡ್ಬೋದು. ಇಟ್ ಈಸ್ ಅವರ್ ಫಂಡಮೆಂಟಲ್ ರೈಟ್. ನಾವು ಹುಟ್ಟದಾಗಿಂದನೇ ಅದು ನಮಗೆ ಸಿಕ್ಕಿರ್ತಕ್ಕಂಥ ಒಂದು ರೈಟ್ ನಮ್ಮದೇ. ಓಕೆ ಸ್ನೇಹಿತರೆ, ಆಕ್ಚುಲಿ ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತೀನಿ ಅಂದ್ರೆ, ಈಗ ಸೆನ್ಸೇಷನಲ್ ಟಾಪಿಕ್ ಇರೋದೇ ಸೌಜನ್ಯ ಕೇಸ್. ಈ ಸೌಜನ್ಯ ಕೇಸ್ ಏನಪ್ಪಾ ಅಂತಂದ್ರೆ, ಈಗ ನೋಡ್ಬೋದು, ಈಗ ಒಂದು 13 ವರ್ಷ ಹಳೆಯ ಕೇಸು, ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಆದ್ರೆ ಈಗ ಟ್ರೆಂಡಿಂಗ್ ಬಂದಿದೆ, ಅದು ಒಬ್ಬ ಯೂಟ್ಯೂಬರ್ ಇಂದ. ಬಟ್ ಆ ಯೂಟ್ಯೂಬರ್ ಮೇಲೆ ಕೇಸ್ ಹಾಕಿದೆ. ಬಟ್ ಯಾವ ತರ ಕೇಸ್ ಹಾಕ್ಬೋದು, ಅವ್ರು ಮಾಡಿದ ತಪ್ಪೇನು, ಅವ್ರು ಮಾತಾಡಿದ್ರೆ ಏನಾದ್ರು ತಪ್ಪಿದ್ಯಾ ಅಥವಾ ಮಾತಾಡೋದೇ ತಪ್ಪಾ, ಎಲ್ಲವನ್ನು ನಾವು ಚರ್ಚೆ ಮಾಡೋಣ. ನಮ್ಮ ಜೊತೆ ಕಾರ್ತಿಕ್ ಸರ್ ಇದ್ದಾರೆ, ಲಾಯರ್ ಕಾರ್ತಿಕ್ ಸರ್ ಇದ್ದಾರೆ. ಅವ್ರ ಜೊತೆ ಕೂಲಂಕುಷವಾಗಿ ಯಾವ ರೀತಿ ಸೆಕ್ಷನ್ ಹಾಕಿದ್ದಾರೆ ಮತ್ತೆ ಏನೆಲ್ಲ ಆಗುತ್ತೆ ಈ ಕೇಸ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಆಕ್ಚುಲಿ ಗೊತ್ತಿದೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಆಲ್ರೆಡಿ ನಿಮ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಆಲ್ಮೋಸ್ಟ್ ಇತಿಹಾಸದಲ್ಲೇ ಫಸ್ಟ್ ಟೈಮ್ ಇಷ್ಟು ಸೆನ್ಸೇಷನಲ್ ನ್ಯೂಸ್ ಕ್ರಿಯೇಟ್ ಆಗಿತ್ತು ಅನ್ಸುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ಎಸ್ಪೆಷಲಿ. ಸೊ ಇದ್ರ ಬಗ್ಗೆ ಗೊತ್ತಿದೆ. ಈಗ ಸಮೀರ್ ಅನ್ನೋ ಒಬ್ಬ ಯೂಟ್ಯೂಬರು, ಅವರು ಒಂದು ವಿಚಾರವನ್ನ, ಒಂದು ಹಳೆಯ ವಿಚಾರ, ಸೌಜನ್ಯ ಕೇಸ್ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ, ಆ ವಿಚಾರವನ್ನ ಒಂದು ಒಂದು ಸ್ಟೋರಿ ತರ ಹಿಂಗೆ ಆಯ್ತು ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಬಟ್ ಅವ್ರು ಎಕ್ಸ್ಪ್ಲೇನ್ ಮಾಡಿದ ರೀತಿಯಲ್ಲಿ ಏನಾದ್ರು ತಪ್ಪಾಯ್ತಾ, ಯಾಕೆ ಅವ್ರ ಮೇಲೆ ಕೇಸ್ ಇತ್ತು ಅಂದ್ರೆ ಸೆಕ್ಷನ್ 299 ಇನ್ವೋಕ್ ಮಾಡಿದ್ದಾರೆ ಪೊಲೀಸ್ನವರು. ಅದಕ್ಕೆ 3 years ಇಂಪ್ರಿಸನ್ಮೆಂಟ್ ಇದೆ. ಈಗಾಗಲೇ ಮಾನ್ಯ ಹೈಕೋರ್ಟ್ ಅದನ್ನ ಸ್ಟೇ ಕೊಟ್ಟಿದೆ ಅಂತ ಕಾಣುತ್ತೆ. ಮೊನ್ನೆ ಹೌದು, ನಾಳೆಗೇನೋ ಇದೆ, ತಿರ್ಗಾ ನಾಳೆ ಹಿಯರಿಂಗ್ ಏನೋ ಇರಬೇಕು. ಸ್ಟೇ ಕೊಟ್ಟಿರೋ ಹಿನ್ನೆಲೆ ಏನಪ್ಪಾ ಅಂತಂದ್ರೆ, FIR ನ ಕಾಪಿ ಅಕ್ಯೂಸ್ ಇವ್ರು ಯಾರಿದ್ದಾರೆ, ಸಮೀರ್ ಯೂಟ್ಯೂಬರ್ ಯಾರಿದ್ದಾರೆ, ಅವರಿಗೆ ಸರ್ವ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ 41A ನೋಟಿಸ್ ಕೊಟ್ಟಿದ್ದಾರೆ. ಅದರಲ್ಲಿ ಇದು ಬಂದು ಫಸ್ಟ್ ನಾವು ಇದರಲ್ಲಿ ಈ ಕೇಸಲ್ಲಿ ನೋಡ್ಬೇಕಾಗಿರೋದು ಏನಂದ್ರೆ, ಇದು ಸುಯೋಮೋಟೋ ಕಾಗ್ನಿಸೆನ್ಸ್ ಪೊಲೀಸ್ನವ್ರು ತಗೊಂಡಿದ್ದಾರೆ. ಸೊ ಇಂಥ ಕೇಸ್ಗಳಲ್ಲಿ ಸುಯೋಮೋಟೋ ಕಾಗ್ನಿಸೆನ್ಸ್ ತಗೊಬಹುದಾ ಅನ್ನೋದು ಒಂದು ಫಸ್ಟ್ ಪ್ರಶ್ನೆ ನಮ್ಮ ಮುಂದೆ ಬರುತ್ತೆ. ಅಂದ್ರೆ ಯಾವುದೇ ಒಂದು ಘಟನೆ ನಡೆದಲ್ಲಿ ಪೊಲೀಸ್ನವ್ರಿಗೆ ಆಗಲಿ ಅಥವಾ ಕೋರ್ಟ್ಗೆ ಆಗಲಿ, ಮಾನ್ಯ ಹೈಕೋರ್ಟ್ಗಾಗಲಿ ಸುಪ್ರೀಂ ಕೋರ್ಟ್ಗಾಗಲಿ ತಾನಾಗ್ತಾನೆ ಒಂದು ಕಾಗ್ನಿಸೆನ್ಸ್, ಸುಯೋಮೋಟೋ ಕಾಗ್ನಿಸೆನ್ಸ್ ತಗೊಳ್ಳುವಂಥ ಒಂದು ಪವರ್ ಇರುತ್ತೆ. ಬಟ್ ಅದಕ್ಕೆ ಕರೆಕ್ಟ್ ಆಗಿರುವಂಥ ಒಂದು ದಾಖಲೆಗಳು, ಏನೇನು ಎವಿಡೆನ್ಸ್ ಇದೆ ಅದೆಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅದು ಜೆನ್ಯೂನ ಇಲ್ವಾ ಅಂತ ಹೇಳ್ಬಿಟ್ಟು ನೋಡಿಕೊಂಡು ಆಮೇಲೆ ಕಾಗ್ನಿಸೆನ್ಸ್, ಸುಯೋಮೋಟೋ ಕಾಗ್ನಿಸೆನ್ಸ್ ತಗೊಬೋದು. ಸೊ ಹಾಗೆ ಈಗ ಈ ಕೇಸಲ್ಲಿ ಪೊಲೀಸ್ನವರು ತಗೊಂಡಿದ್ದಾರೆ. ಇದ್ರ ಹಿಂದ್ಗಡೆ ಯಾವ ರೀತಿ ಎವಿಡೆನ್ಸ್ ಇದೆ, ಆ ಹುಡುಗ ಏನ್ ಮಾತಾಡಿದ್ದಾರೆ, ಯೂಟ್ಯೂಬರ್ ಏನ್ ಮಾತಾಡಿದ್ದಾರೆ, ಸೊ ಅಂತ ನಾವು ನೋಡ್ಬೇಕಾಗುತ್ತೆ. ಅದರಲ್ಲಿ ಯಾವುದೇ ರೀತಿಯಾದ ಒಂದು ರಿಲಿಜಿಯಸ್ ಸೆಂಟಿಮೆಂಟ್ಗೆ ಹರ್ಟ್ ಆಗೋ ಥರ ಆಗಲಿ ನಾನು ನೋಡಿದೆ. ಯಾವುದೇ ರೀತಿಯಾದ ರಿಲಿಜಿಯಸ್ ಸೆಂಟಿಮೆಂಟ್ಗೆ ಹರ್ಟ್ ಮಾಡೋ ಥರ ಆಗಲಿ ಅಥವಾ ಮತ್ತೊಬ್ಬರ ಭಾವನೆಗಳಿಗೆ ಹರ್ಟ್ ಮಾಡೋ ಥರ ಆಗಲಿ ಅವರು ಮಾತಾಡಿಲ್ಲ. ಓಕೆ. ಬಟ್ ಒಂದು ರಿಲಿಜಿಯನ್ ಹೆಸರು ಏನೋ ಇಟ್ಕೊಂಡು ಇದು ಮಾಡಿದ್ದಾರೆ ಅಂತ ಇನ್ನು ಕೆಲವು ಮೀಡಿಯಾಗಳಲ್ಲಿ ನಾನು ನೋಡಿದೆ, ಕೆಲವೊಬ್ರು ಮಾತಾಡಿದ್ದು. ಬಟ್ ಆ ಪ್ರಕಾರ ನೋಡಿದಲ್ಲಿ ಒಂದ್ ಸ್ವಲ್ಪ ಇದಾಗುತ್ತೆ. ಒಂದ್ ಪರ್ಟಿಕ್ಯುಲರ್ ರಿಲಿಜಿಯನ್ ಇಟ್ಕೊಂಡು ಆ ಊರಿನ ಇವರು ಅಂತ ಹೇಳ್ಬಿಟ್ಟು ಏನೋ ಇದು ಮಾಡಿದ್ದಾರೆ. ಸೊ ಅದು ಒಂದು ಮಾತಾಡಬಾರ್ದಾಗಿತ್ತು. ಅದು ಬಿಟ್ರೆ ಇನ್ನೆಲ್ಲ ಕರೆಕ್ಟ್ ಆಗಿ ಅವ್ರು ಹೇಳಿದ್ದಾರೆ. ಬಟ್ ಅವ್ರ ಹತ್ರ ಕರೆಕ್ಟ್ ಆಗಿ ಒಂದು ಎವಿಡೆನ್ಸ್ ಇದೆಯಾ ಇಲ್ವೋ, ಅವ್ರು ಏನ್ ಮಾತಾಡಿದ್ದಾರೆ, ಎವಿಡೆನ್ಸ್ ಇದೆಯೋ ಇಲ್ವೋ ಅದೆಲ್ಲ ನೋಡ್ಬೇಕಾಗುತ್ತೆ. ಮತ್ತೆ ಈ ಅರೆಸ್ಟೇ ಇಲ್ಲಿಗಲ್ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಮಾನ್ಯ ಹೈಕೋರ್ಟ್ ಡೈರೆಕ್ಟ್ ಆಗಿ ಸ್ಟೇ ಕೊಟ್ಟಿದೆ ಇದರಲ್ಲಿ. ಮತ್ತೆ FIR ನ ಒಂದು ಪ್ರತಿ ಅವರಿಗೆ ಕೊಡಲೇಬೇಕು. ಯಾವುದೇ ಒಂದು ಅರೆಸ್ಟ್ ನಡೆದಲ್ಲಿ ಇದು ಬಂದು ಓನ್ಲಿ 3 years ಇಂಪ್ರಿಸನ್ಮೆಂಟ್ ಇರುವಂತಹ ಒಂದು ಅಫೆನ್ಸ್. ಇಟ್ ಈಸ್ ನಾಟ್ ಎ ವೆರಿ ಸೀರಿಯಸ್ ಅಫೆನ್ಸ್ ಅಂತ ಕರೀತಾರೆ. ಈ ಕ್ರಿಮಿನಲ್ ಇದರಲ್ಲಿ 3 years ಇರೋದು, 5 years ಇರೋದು, 7 years ಒಳಗಡೆ ಇರುವಂತಹದ್ದು ಇಟ್ ಈಸ್ ನಾಟ್ ಸೋ ಸೀರಿಯಸ್ ಅಫೆನ್ಸ್ ಅಂತ ಬರುತ್ತೆ. ಸೊ ಇದರಲ್ಲಿ 41A ನೋಟಿಸ್ ಕೊಟ್ಟಿದ್ದಾರೆ. 41A ನೋಟಿಸ್ ಏನಪ್ಪಾ ಅಂತ ಹೇಳಿದ್ರೆ, ಸೊ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಿಮ್ಮ ಮೇಲೆ, ನೀವು ಬಂದು ಪೊಲೀಸ್ ಸ್ಟೇಷನ್ಗೆ ಬಂದು ಆ ಕಂಪ್ಲೇಂಟಿನ ಬಗ್ಗೆ ನೀವು ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಹೇಳಿ 41 ನೋಟಿಸ್ ಅಲ್ಲಿ ಯೂಶಲಿ ಮೆನ್ಷನ್ ಮಾಡಿರ್ತಾರೆ. ಇದು ಮಾನ್ಯ ಸುಪ್ರೀಂ ಕೋರ್ಟ್ ಅರ್ನೇಶ್ ಕುಮಾರ್ ಜಡ್ಜ್ಮೆಂಟ್ ಅಲ್ಲಿ ಮ್ಯಾಂಡೇಟರಿ ಮಾಡಿದೆ. 7 years ಅಂಡ್ ಅಂಡರ್ ಯಾವ್ದೆಲ್ಲ ಸೆಕ್ಷನ್ಸ್ಗಳು ಬರ್ತವೆ ಅದರಲ್ಲಿ 41A ನೋಟಿಸ್ ಕೊಟ್ಟೆ ನೀವು ಅರೆಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಅದ್ರ ಪ್ರಕಾರವಾಗಿ ಇವರು 41A ನೋಟಿಸ್ ಕೊಟ್ಟಿದ್ದಾರೆ. ಬಟ್ 41A ನೋಟಿಸ್ ಯಾರ ಇದರಿಂದ ಕೊಟ್ಟಿದ್ದಾರೆ ಅನ್ನೋದು ಅದರಲ್ಲಿ ಮೆನ್ಷನ್ ಇದೆ. ಇವರಿಗೆ ಸುಯೋಮೋಟೋ ಕಾಗ್ನಿಸೆನ್ಸ್ ಕೊಟ್ಟಿದ್ದಾರೆ, ಅದು ಒಂದು.
ವಾಟ್ ಈಸ್ ದ ಸೋಲ್ ಬೇಸ್ ಆಫ್ ದಿ 41A ನೋಟಿಸ್ ಅನ್ನೋದು ಅಲ್ಲಿ ಕ್ಲಿಯರ್ ಆಗಿ ಪೊಲೀಸ್ನವರು ಹೇಳಿಲ್ಲ. ಮತ್ತೆ FIR ನ ಒಂದು ಕಾಪಿ ಯಾವುದೇ ಒಂದು ಅಫೆನ್ಸ್ ನಡೆದಲ್ಲಿ ಅವ್ರ ಮೇಲೆ ಯಾವುದೇ ಒಂದು ಸೆಕ್ಷನ್ ಪೊಲೀಸ್ನವರು ಇನ್ವೋಕ್ ಮಾಡಿದಲ್ಲಿ ಆ FIR ನ ಒಂದು ಕಾಪಿ ಕೊಡ್ಲೇಬೇಕು, ಕೊಟ್ಬಿಟ್ಟು ಸಿಗ್ನೇಚರ್ ತಗೊಬೇಕು, ಕಾಪಿ ಸರ್ವ್ಡ್ ಟು ದಿ ಸೋ ಅಂಡ್ ಸೋ ಅಂತ ಅಲ್ಲಿ ಪೊಲೀಸ್ನವರು ತಗೋಬೇಕಾಗುತ್ತೆ. ಅದನ್ನು ಕೊಟ್ಟಿಲ್ಲ ಈ ಕೇಸಲ್ಲಿ. ಸೊ ಆದ್ರಿಂದ ಮಾನ್ಯ ಹೈಕೋರ್ಟ್ ಇದನ್ನ ನೋಡಿ ಡೈರೆಕ್ಟ್ ಆಗಿ ಈ ಕೇಸಲ್ಲಿ ಸ್ಟೇ ಕೊಟ್ಟಿದೆ. ಓಕೆ ಸರ್, ಇವಾಗ ನನ್ನ ಪ್ರಶ್ನೆ ಏನಂದ್ರೆ, ಈ ತರ ಯಾರಾದ್ರೂ ಒಂದು ವಿಚಾರದ ಬಗ್ಗೆ ಮಾತಾಡಿದಾಗ ಸಡನ್ ಆಗಿ ಈ ತರ ನೋಟಿಸ್ ಕಳ್ಸಂತದ್ದು, ಈ ತರ ಅರೆಸ್ಟ್ ಮಾಡೋಂಥದ್ದು, ಈಗ ಆತ ಕೇಳಿದ್ದು ನಾನು ಅವ್ರು ಹೇಳಿದ್ದೆಲ್ಲ ಸರಿ ಅಂತ ನಾನು ಹೇಳೋದಿಲ್ಲ, ನನಗೆ ಗೊತ್ತಿಲ್ಲ ಈಗ ಸತ್ಯ ಏನಿದೆ ಅದು ಕಾನೂನಿಗೆ ಗೊತ್ತಿರುತ್ತೆ. ಬಟ್ ಆತ ಹೇಳಿದ್ದೆಲ್ಲ ಸತ್ಯ ಅಂತ ನಾನು ಹೇಳ್ತಿಲ್ಲ. ಬಟ್ ಆಗ ಏನೋ ಒಂದು ಹೇಳ್ದ, ಹಿಂಗ್ ನಡೆದಿದೆ, ಹಿಂಗ್ ನಡೆದಿದೆ, ನನಗೆ ನ್ಯಾಯ ಬೇಕು, ಈ ತರದೊಂದು ನ್ಯಾಯ ಸಿಗ್ತಾ ಇಲ್ಲ, ಈ ತರದೊಂದು ಅನ್ಯಾಯ ಆಗಿದೆ ಅಂತ ಹೇಳ್ದ. ಬಟ್ ಈ ತರ ಧ್ವನಿ ಎತ್ತಿದಾಗ ಆ ಧ್ವನಿಯನ್ನ ಅಡಗಿಸ್ತಾರಲ್ಲ, ಆದ್ರೆ ಫಂಡಮೆಂಟಲ್ ರೈಟ್ಸ್ ಅಂತ ಇದೆಯಲ್ಲ, ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ರೈಟ್ಸ್ ಇಲ್ವಾ? ಮಾತಾಡ್ರೆ ಯಾವುದೇ ಒಂದು ಇದ್ರ ಬಗ್ಗೆ ನಮಗೆ ಮಾತಾಡೋಕೆ ಎಲ್ಲರಿಗೂ ಹಕ್ಕಿದೆ. ಅದು ಸಮೀರ್ ಅಂತ ಒಬ್ಬ ಯೂಟ್ಯೂಬರ್ ಅಂತ ಅಲ್ಲ, ನಿಮ್ಮ ಮೀಡಿಯಾಗ ಹಕ್ಕಿದೆ, ನನಗೂ ಹಕ್ಕಿದೆ, ಎಲ್ಲರಿಗೂ ಹಕ್ಕಿದೆ. ಆರ್ಟಿಕಲ್ 19 ಕ್ಲಾಸ್ 1 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನ ಏನ್ ಹೇಳುತ್ತೆ, 19(1) ಅನುಚ್ಛೇದ ಎಲ್ಲ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಪ್ರೆಸ್ ಬಗ್ಗೆ ಮಾತಾಡುತ್ತೆ. ನಾವು ವಾಯ್ಸ್ ಮಾಡಬೇಕು, ಯಾವುದೇ ಒಂದು ವಿಚಾರದ ಬಗ್ಗೆ ವಾಯ್ಸ್ ಮಾಡಬೇಕು ಅಂತ ಹೇಳುತ್ತೆ. ನಿಮಗೆ ಅನ್ಯಾಯ ಎಲ್ಲಿ ಕಂಡು ಬಂದಲ್ಲಿ ನೀವು ವಾಯ್ಸ್ ಮಾಡಬಹುದು, ಬಟ್ ಅದು ರಿಲಿಜಿಯಸ್ ಸೆಂಟಿಮೆಂಟ್ಸ್ಗಾಗ್ಲಿ ಸರ್ಟನ್ ಬಾರ್ ಇದೆ ಅಲ್ಲಿ, ಅವ್ರಿಗೆ ಹರ್ಟ್ ಮಾಡಬಹುದು, ಡಿಫಾಮೇಟರಿ ಸ್ಟೇಟ್ಮೆಂಟ್ಸ್ ಕೊಡಬಾರ್ದು, ಅದೆಲ್ಲ ಒಂದು ಸರ್ಟನ್ ಬಾರ್ಸ್ ಇದೆ. ಅದನ್ನ ನೋಡಿಕೊಂಡು ನಾವು ವಾಯ್ಸ್ ರೈಸ್ ಮಾಡಬಹುದು. ಇಟ್ ಈಸ್ ಅವರ್ ಫಂಡಮೆಂಟಲ್ ರೈಟ್. ನಾವು ಹುಟ್ಟದಾಗಿಂದನೇ ಅದು ನಮಗೆ ಸಿಕ್ಕಿರ್ತಕ್ಕಂಥ ಒಂದು ರೈಟ್, ನಮ್ಮ ದೇಶದ ನಮ್ಮ ಕಾನ್ಸ್ಟಿಟ್ಯೂಷನಲ್ ಫಂಡಮೆಂಟಲ್ ರೈಟ್. ಅದ್ರ ಬಗ್ಗೆ ನಾವು ಮಾತಾಡೋದಾಗ್ಲಿ ಇದ್ ಮಾಡೋದಾದ್ರೆ ನಮ್ಮ ಫಂಡಮೆಂಟಲ್ ರೈಟ್ ನ ವೈಲೇಟ್ ಮಾಡ್ದಂಗಾಗುತ್ತೆ. ಸೊ ಆ ಮಾತಾಡಿರೋದ್ರ ಬಗ್ಗೆ ಯಾವುದೇ ತಕರಾರಿಲ್ಲ. ಅದರಿಂದ ಒಂದು ಇವಾಗ ಅದ್ರ ಮೇಲೆ ಒಂದು ಇನ್ವೆಸ್ಟಿಗೇಷನ್ ನಡೆಸಬೇಕು ಅಂತ ಹೇಳಿದ್ರೆ, ಈ ಕೇಸ್ ಏನ್ ಪೊಲೀಸ್ನವ್ರು ಹಾಕಿದ್ದಾರೆ ಅದರಿಂದ ಸಮೀರ್ ಮಾಡಿರುವಂತಹ ವಿಡಿಯೋ ಇಂದ ಏನಾದ್ರೂ ಎವಿಡೆನ್ಸ್ ಇದ್ರೆ ಅಥವಾ ಸಾಕ್ಷ್ಯಾಧಾರಗಳಿದ್ರೆ ಅದನ್ನ ಒಪ್ಸಿದ್ರೆ ಅಲ್ಲಿಗೆ ಕೇಸ್ ಮುಗ್ದೋಗುತ್ತೆ. ಅದರಿಂದ ಏನು ತೊಂದರೆ ಆಗಲ್ಲ. ಅಂದ್ರೆ ಈಗ ನಾವು ಏನಾದ್ರು ಒಂದು ಮಾತಾಡಿದಾಗ, ಅಂದ್ರೆ ನಾವು ಯಾವುದೋ ಒಂದು ವಿಚಾರದ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಅದ್ರ ಬಗ್ಗೆ ಏನಾದ್ರು ತಿಳ್ಕೊಂಡು ಮತ್ತೆ ಎವಿಡೆನ್ಸ್ ಇಟ್ಕೊಂಡೇ ಮಾತಾಡ್ಬೇಕು ಅನ್ನೋದು ಮಾತಾಡಬೇಕಾಗುತ್ತೆ. ಯಾಕಂದ್ರೆ ಒಬ್ರು ಡಿಫಾರ್ಮೇಶನ್ ಹಾಕುವಂತ ಚಾನ್ಸಸ್ ಇರುತ್ತೆ. ಒಬ್ರು ಒಂದು ಪ್ರಮುಖವಾದ ವ್ಯಕ್ತಿ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ, ಪ್ರಮುಖವಾದ ಒಂದು ಸಂಸ್ಥೆ ಬಗ್ಗೆ ಮಾತಾಡ್ತಾ ಇರ್ತೀವಿ, ತುಂಬಾ ಹೆಸರು ಇರ್ತಕ್ಕಂಥ ಒಂದು ಸಂಸ್ಥೆ ಬಗ್ಗೆ ಮಾತಾಡ್ತಾ ಇರ್ತೀವಿ. ಸೊ ನಮಗೆ ತುಂಬಾ 100 ಅಲ್ಲ, ಒಂದು 200% ಶೋರ್ ಇದ್ರೆ, ಅದರಲ್ಲಿ ನಮ್ಗೆ ಎವಿಡೆನ್ಸ್ ಇದ್ರೆ ನಾವು ಮಾತಾಡ್ಬೋದು. ಅಲ್ಲ ಇಲ್ಲ ಅಂತ ಹೇಳಿದ್ರೆ ಈ ತರ ಕೇಸ್ಗಳು ಆಗ್ತಾರೆ. ಹಿಂಗ ಆಗ್ತಾಗ್ಲೂ ದೇರ್ ಇಸ್ ನೋ ವೆರೀಸ್. ನಾವು ಅದನ್ನ ಕಾನೂನು ರೀತಿಯಲ್ಲಿ ಯಾವ ರೀತಿ ಎವಿಡೆನ್ಸ್ ನ ಕೋರ್ಟ್ಗೆ ಕೊಟ್ಟಿ ಮಾಡ್ಬೋದು, ನಾವು ಕ್ಲೀನ್ ಆಗಿ ಮಾಡ್ಕೊಂಡಿದ್ವಿ.